ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಕೆಸೆಟ್ 2024 ಅರ್ಜಿ ಸಲ್ಲಿಕೆ ಪ್ರಾರಂಭವಾಗಿದೆ. ಅರ್ಜಿ ಸಲ್ಲಿಕೆ ಪ್ರಾರಂಭದ ದಿನಾಂಕ 22/7/2024. ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕ 22/8/2024. ಅರ್ಜಿ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ 26/8/2024 ಹಾಗೂ ಪರೀಕ್ಷೆ ದಿನಾಂಕ 24/11/2024 ಆಗಿರುತ್ತೆ. ನವೆಂಬರ್ 24ನೇ ತಾರೀಕು ಪರೀಕ್ಷೆ ದಿನಾಂಕವಾಗಿರುತ್ತೆ. ಹಾಗೂ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸ್ಬೋದು. ಅದರ ಒಂದು ವೆಬ್ಸೈಟು kea.car.nic.in ಅನ್ನು ಪ್ರವೇಶಿಸುವ ಮೂಲಕ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಒಟ್ಟು 41 ವಿಷಯಗಳಲ್ಲಿ ಪರೀಕ್ಷೆಯನ್ನು ನಡೆಸಲಾಗ್ತಾ ಇದೆ. ಹಾಗೂ ಒಂದು 55% ಯಾರು ಅಭ್ಯರ್ಥಿಗಳು ತೆಗೆದುಕೊಂಡಿರ್ತಾರಲ್ವ ಸ್ನಾತಕೋತ್ತರ ಪದವಿಯಲ್ಲಿ, ಅವರು ಈ ಒಂದು ಕೆಸೆಟನ್ನು ತೆಗೆದುಕೊಳ್ಬೋದು. ಹಾಗೂ ಪ್ರವರ್ಗ 1, 2A, 2B, 3A, 3B ಹಾಗೂ SC/ST ಅಭ್ಯರ್ಥಿಗಳು ಹಾಗೂ ತೃತೀಯ ಲಿಂಗಿ ಅಭ್ಯರ್ಥಿಗಳು 50% ಸ್ನಾತಕೋತ್ತರದಲ್ಲಿ ಪಡೆದಿರಬೇಕಾಗಿರುತ್ತೆ. ಈಗ ಏನಾದರೂ ಸ್ನಾತಕೋತ್ತರ ಪದವಿಯನ್ನು ಕೆಲವರು ಮಾಡ್ತಾ ಇದ್ದರೆ, ಪ್ರಥಮ ದ್ವಿತೀಯ ವರ್ಷದಲ್ಲಿ ಏನಾದರೂ ಇದ್ದರೆ ಅವರು ಕೂಡ ಎಕ್ಸಾಮ್ನ ತೆಗೆದುಕೊಳ್ಬೋದು. ಆದರೆ ಕೆಸೆಟ್ ಪರೀಕ್ಷೆಯ ಫಲಿತಾಂಶ ಪ್ರಕಟಿಸಿದ ದಿನಾಂಕದಿಂದ 2 ವರ್ಷದ ಒಳಗಾಗಿ ಸ್ನಾತಕೋತ್ತರ ಪದವಿಯ ಅಂಕಪಟ್ಟಿಯನ್ನು ಸಲ್ಲಿಸಿದರೆ ಮಾತ್ರ ಅವರು ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪ್ರಮಾಣ ಪತ್ರವನ್ನು ಪಡಿತಾರೆ. ಇಲ್ಲ ಅದರಲ್ಲಿ ಅವರ ಅರ್ಹತೆಯನ್ನು ರದ್ದುಪಡಿಸ್ತಾರೆ. ಹಾಗೆ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ಗಳು ಕೂಡ ಕೊಟ್ಟಿದ್ದಾರೆ. ವಯೋಮಿತಿ, ಇದಕ್ಕೆ ಯಾವುದೇ ರೀತಿಯಾದಂತಹ ಗರಿಷ್ಠ ವಯೋಮಿತಿ ಬರೆಯೋದಕ್ಕೇನು ಇರಲ್ಲ. ಎಷ್ಟು ವಯಸ್ಸಿನವ್ರು ಬೇಕಾದರೂ ಬರಿಬೋದು. ಪರೀಕ್ಷಾ ಶುಲ್ಕ ಎಷ್ಟಿರುತ್ತೆ ಅಂತಂದರೆ, ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಹಾಗೂ ಪ್ರವರ್ಗ 2A, 2B, 3A, 3B ಹಾಗೂ ಇತರ ರಾಜ್ಯದ ಅಭ್ಯರ್ಥಿಗಳಿಗೆ 1000 ರೂಪೀಸ್ ಇರುತ್ತೆ, 1000 ರೂಪಾಯಿಗಳು. ಪ್ರವರ್ಗ 1 SC/ST, PWD ಹಾಗೂ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 700 ರೂಪಾಯಿ ಶುಲ್ಕ ಇರುತ್ತೆ. ಶುಲ್ಕವನ್ನು ಪಾವತಿಸುವಂತಹ ವಿಧಾನ ಆನ್ಲೈನ್ ಆಗಿರುತ್ತೆ. ಆನ್ಲೈನ್ ಮೂಲಕನೇ ಪಾವತಿಸಬೇಕು. 2 ಪತ್ರಿಕೆಗಳಿರುತ್ತೆ. ಅದರಲ್ಲಿ ಮೊದಲನೇ ಪತ್ರಿಕೆ 100 ಅಂಕಗಳಿಗೆ 50 ಪ್ರಶ್ನೆಗಳು ಕಡ್ಡಾಯವಾಗಿರುತ್ತೆ. ಎರಡನೇ ಪತ್ರಿಕೆ 200 ಅಂಕಗಳಿಗಿರುತ್ತೆ. ಒಟ್ಟು 100 ಪ್ರಶ್ನೆಗಳು, ಅಂದರೆ ಪ್ರತಿಯೊಂದು ಪ್ರಶ್ನೆಗೂ 2 ಅಂಕಗಳಿರುತ್ತೆ. ಒಟ್ಟು ಅವಧಿ ಬೆಳಗ್ಗೆ 10ರಿಂದ ಮಧ್ಯಾಹ್ನ 1ರವರೆಗೆ 3 ಗಂಟೆ. ಹಾಗೂ ಸಾಮಾನ್ಯ ಪತ್ರಿಕೆ ಅಂದರೆ ಪತ್ರಿಕೆ 1ರಲ್ಲಿ ಯಾವ ವಿಷಯದ ಮೇಲಿರುತ್ತೆ ಅಂತ ಅಂದರೆ, ಸಾಮಾನ್ಯ ಜ್ಞಾನ, ಬೋಧನೆ, ಸಂಶೋಧನೆಯ ಅಭಿರುಚಿಗೆ ಸಂಬಂಧಿಸಿರುತ್ತೆ. ಹಾಗೂ ಸಾಮಾನ್ಯ ತಿಳುವಳಿಕೆಗಳನ್ನು ಗ್ರಹಿಸುವಂತಹ ಹಾಗೂ ಯೋಚನಾ ಸಾಮರ್ಥ್ಯಗಳನ್ನು ಅಳೆಯುವಂಥದ್ದಾಗಿರುತ್ತೆ. ಹಾಗೂ ಪತ್ರಿಕೆ 2 ವಿಷಯ ಪತ್ರಿಕೆ ಆಗಿರುತ್ತೆ. ನೀವು ಯಾವ ಒಂದು ವಿಷಯದಲ್ಲಿ ಸ್ನಾತಕೋತ್ತರವನ್ನು ಮಾಡಿರ್ತೀರೋ ಆ ವಿಷಯದಲ್ಲಿ 100 ಕೇಳಲಾಗುತ್ತೆ. ಅಂದರೆ ಒಟ್ಟು ಅಂಕಗಳು 200, 100 ಪ್ರಶ್ನೆಗಳನ್ನು ಕೇಳಲಾಗಿರುತ್ತೆ. ಅರ್ಹತೆಯನ್ನು ಗಳಿಸೋದಕ್ಕೆ ಜನರಲ್ನವರು 2 ಪತ್ರಿಕೆಗಳಲ್ಲೂ ಸೇರಿ ಒಟ್ಟು 40% ಅಂಕಗಳನ್ನು ತೆಗಿಬೇಕು. SC/ST ಕ್ಯಾಟಗರಿ 1, 2A, 2B, 3A, 3B, PWD ಹಾಗೂ ಟ್ರಾನ್ಸ್ಜೆಂಡರು ಅವರು 2 ಪತ್ರಿಕೆಗಳಲ್ಲಿ ಸೇರಿ ಒಟ್ಟು 35%ನ ಸ್ಕೋರ್ ಮಾಡಬೇಕಾಗತ್ತೆ. ಅದರಲ್ಲೂ ಕೂಡ 35% ಸ್ಕೋರ್ ಮಾಡಿದ ತಕ್ಷಣ ಅರ್ಹತೆಯನ್ನು ಪಡೆಯೋಕ್ಕೆ ಆಗಲ್ಲ. ಯಾಕೆಂದರೆ ಎಷ್ಟು ಪರ್ಸೆಂಟ್ ಅರ್ಹತೆಯನ್ನು ಪಡಿತಾರೆ ಅಂದರೆ, ಅಭ್ಯರ್ಥಿಗಳು 6% ಅಭ್ಯರ್ಥಿಗಳು ಮಾತ್ರ ಸಹಾಯಕ ಪ್ರಾಧ್ಯಾಪಕರಿಗೆ ಅರ್ಹರು ಎಂದು ಪರಿಗಣಿಸಲಾಗುತ್ತೆ. ಅದು ಕೂಡ ಈ ರೀತಿಯಾದಂತಹ ಒಂದು ವರ್ಗವಾರು ಹಂಚಿಕೆ ಮಾಡಿಬಿಟ್ಟು ನೀಡೋ ಅಂಥದ್ದು. ನೆಕ್ಸ್ಟು ಪರೀಕ್ಷಾ ಒಂದು ವಿಷಯಗಳು ಯಾವ ಒಂದು ಭಾಷೆಯಲ್ಲಿ ಇರುತ್ತೆ ಅಂತ ಅಂದರೆ, ವಾಣಿಜ್ಯಶಾಸ್ತ್ರ ಆಂಗ್ಲ ಭಾಷೆಯಲ್ಲಿ, ಕನ್ನಡ ಭಾಷೆಯಲ್ಲಿ ಇರಲ್ಲ. ಬರೀ ಆಂಗ್ಲ ಭಾಷೆಯಲ್ಲಿ ಮಾತ್ರ ಬರಿಬೇಕಾಗುತ್ತೆ. ಅರ್ಥಶಾಸ್ತ್ರ ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ಬರಿಬೋದು.
ರಾಜ್ಯಶಾಸ್ತ್ರ, ಕನ್ನಡ, ಆಂಗ್ಲ ಭಾಷೆ, ಈ ರೀತಿಯಾಗಿ ವಿವಿಧ ವಿಷಯಗಳು ಯಾವ ಭಾಷೆಯಲ್ಲಿ ಮಾತ್ರ ಬರೀಬೋದು ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ. ಮತ್ತು ನೀವು ಮಾಡಿರ್ತಕ್ಕಂಥ ಸ್ನಾತಕೋತ್ತರ ಪದವಿ ಯಾವ ಒಂದು ವಿಷಯಕ್ಕೆ ಅಪ್ಲೈ ಮಾಡ್ಬೋದು ಅನ್ನೋದು ಕೂಡ ಪಾಯಿಂಟ್ ವೈಸ್ದಲ್ಲಿ ಕೊಟ್ಟಿದ್ದಾರೆ. ನಿಮ್ಮ ಒಂದು ಸ್ನಾತಕೋತ್ತರ ಪದವಿಯ ವಿಷಯ ಯಾವುದಕ್ಕೆ ಸೇರಿರತಕ್ಕಂಥದ್ದು ಅನ್ನೋದನ್ನ ನೋಡಿಕೊಂಡು ಅಪ್ಲೈ ಮಾಡಿ. ಈಗ ಉದಾಹರಣೆಗೆ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ರಾಸಾಯನಿಕ ವಿಜ್ಞಾನದಲ್ಲಿ ಬರುವಂಥದ್ದು. ಹಾಗೆ ಬೇರೆ ಬೇರೆ ಸಬ್ಜೆಕ್ಟು ಯಾವ ಒಂದು ವಿಭಾಗದಲ್ಲಿ ಬರ್ತವೆ, ಯಾವ ಒಂದು ವಿಷಯದಲ್ಲಿ ಬರ್ತವೆ ಅಂತ ನೋಡ್ಕೋಬೇಕು. ಒಟ್ಟು 41 ವಿಷಯಗಳಿಗೆ ಎಕ್ಸಾಮ್ನ ಬರಿಬೋದು. ಕೇಂದ್ರಗಳು ಕೂಡ ಒಟ್ಟು 12 ಇದ್ದಾವೆ. ಬೆಂಗಳೂರು, ಬೆಳಗಾವಿ, ಬಳ್ಳಾರಿ, ಬೀದರ್, ಈ ರೀತಿಯಾಗಿ ಒಟ್ಟು 12 ಪ್ಲೇಸಸ್ನಲ್ಲಿ ಎಕ್ಸಾಮ್ನ ಬರಿಬೋದು. ಆದರೆ ಈ 12 ಪ್ಲೇಸಸ್ ಅಪ್ಲೈ ಆಗುವಂಥದ್ದು ಕೇವಲ 18 ವಿಷಯಗಳಿಗೆ ಮಾತ್ರ. ವಾಣಿಜ್ಯಶಾಸ್ತ್ರ ಒಟ್ಟು 12 ಸೆಂಟರ್ಗಳಲ್ಲಿ ಎಲ್ಲಿ ಬೇಕಾದರೂ ಬರೀಬೋದು, 12 ಡಿಸ್ಟ್ರಿಕ್ಸ್ಗಳಲ್ಲಿ. ಕನ್ನಡ, ಅರ್ಥಶಾಸ್ತ್ರ, ಈ ರೀತಿಯಾಗಿ ಒಟ್ಟು 18 ವಿಷಯಗಳನ್ನು ನಾವು 12 ಡಿಸ್ಟ್ರಿಕ್ಸ್ನಲ್ಲಿ ಎಲ್ಲಿ ಬೇಕಾದ್ರೂ ಬರಿಬೋದು. ಇನ್ನು ಉಳಿದಂತಹ 23 ವಿಷಯಗಳು ಏನಿದೆಯಲ್ವಾ, ಅದು ಎಲ್ಲಿ ಬರಿಬೋದು ಅಂತ ಅಂದರೆ ಬೆಂಗಳೂರನ್ನು ಮಾತ್ರ ಆಯ್ಕೆ ಮಾಡ್ಕೋಬೇಕಾಗುತ್ತೆ ಈ ಒಟ್ಟು 23 ವಿಷಯಗಳನ್ನು ಬರೆಯೋದಾದರೆ. ಕೆಸೆಟ್ 2024 ಅಂತಿಮವಾಗಿ ಭರ್ತಿ ಮಾಡಿದಂತಹ ಮುದ್ರಿತ ಪ್ರತಿಗಳನ್ನು ಸಂರಕ್ಷಿಸಿಟ್ಕೊಳ್ಳಿ ಹಾಗೂ ಅವಶ್ಯಕತೆ ಬಿದ್ದರೆ ಅದನ್ನು ಸಲ್ಲಿಸಬೇಕಾಗುತ್ತೆ. ಹಾಗೂ ಸಾಮಾನ್ಯ ಸೂಚನೆಗಳನ್ನು ಕೊಟ್ಟಿದ್ದಾರೆ. ತಪ್ಪು ಉತ್ತರಗಳಿಗೆ ಯಾವುದೇ ರೀತಿಯಾದಂಥ ಅಂಕಗಳನ್ನು ಇಲ್ಲಿ ಕಳೆಯಲ್ಲ. ಮತ್ತು ಈಗ ಎಕ್ಸಾಮ್ಸ್ಗಳನ್ನು ಯಾವ ರೀತಿಯಾಗಿ ಅಟೆಂಡ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ, ಯಾವ ಒಂದು ರೂಲ್ಸ್ಗಳನ್ನು ಫಾಲೋ ಮಾಡಬೇಕು ಅಂತಲೂ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಏನಾದರೂ ಆಕ್ಷೇಪಣೆಗಳು ಇತ್ತು ಅಂತ ಅಂದರೆ KEA ನಿರ್ಧಾರವೇ ಅಂತಿಮವಾಗಿರುತ್ತೆ. ಉತ್ತರ ಕೀ ಆಧಾರದ ಮೇಲೆ ಉತ್ತರಗಳನ್ನು ಅಂತರ್ಜಾಲದಲ್ಲಿ ಪ್ರಕಟಿಸಿದ ನಂತರ ಕೆಸೆಟ್ ಫಲಿತಾಂಶವನ್ನು ಪ್ರಕಟಿಸಲಾಗುತ್ತೆ. ಇಷ್ಟು ಒಂದು ಕೆಸೆಟ್ 2024 ಮಾಹಿತಿ. ಥ್ಯಾಂಕ್ ಯು.